ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. I said get out of my life! ಇನ್ನೊಂದು ಕ್ಷಣನೂ ನನ್ನ ಮುಂದೆ ಕಾಣಿಸ್ಕೋಬೇಡ. ಹೋಗ್ತಾರು. ಹಾಳು ಮಾಡ್ಬಿಟ್ಟೆ ನೀನು. ನನ್ನ ನಂಬಿಕೆ, ಪ್ರೀತಿ, ಜೀವನ ಎಲ್ಲದನ್ನು ಕೊಂದ್ಬಿಟ್ಟೆ. ಬಿಡಲ್ಲ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೀನ್ ಮಾಡಿರೋ ಮೋಸಕ್ಕೆ ಇಂಚಿಂಚಾಗಿ ಶಿಕ್ಷೆ ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ತೇಜಸ್, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಹೀಗೆಲ್ಲ ಮಾತಾಡಿ ಪ್ರೀತಿಗೆ ಅವಮಾನ ಮಾಡಬೇಡಿ. ಏಯ್, ಪ್ರೀತಿ ಅಂತೆ ಎಲ್ರು ಸೇರ್ಕೊಂಡು ಅಸಹ್ಯ ಮಾಡಿದ್ರಿ ಅದನ್ನ. ಅಲ್ಲ, ನೀವು ಸ್ವಲ್ಪ ಕಾಮಾಗಿ ಯೋಚನೆ ಮಾಡಿ. ಕರ್ಣ, ಹಡಿಬೇಡಿ ಅವನನ್ನ. ದಾರಿ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಲಿ. ಯಾವ ಮಾತು ಬೇಡ. ನೀವು ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡಿದೀರಾ. ಮೋಸ, ದ್ರೋಹ, ಅವಮಾನನ ನಾನ್ ಯಾವತ್ತೂ ಮರೆಯೋದಿಲ್ಲ. ನೀನು ಗೆದ್ದೆ ಅನ್ಕೊಂಬೇಡ. ನೀನ್ ನೋಡೋದಕ್ಕೆ ಇನ್ನೂ ತುಂಬಾನೇ ಇದೆ. ಆ ಹೊಟ್ಟೆಲಿರೋ ಮಗು ಹುಟ್ಟತ್ತೆ, ಆದ್ರೆ ಅದು ನನ್ನ ಶಾಪನ ಹೊತ್ಕೊಂಡೇ ಬೆಳೆಯೋದು. ಕಣ್ಣೀರಿನ ಶಾಪ, ನನ್ನ ನೋವಿನ ಶಾಪ, ಅದನ್ನ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ತೇಜಸ್, ಡ್ಯಾಡ್, ಹೌ ಡಿಡ್ ಯು ಮ್ಯಾನೇಜ್ ಆಲ್ ದಿಸ್? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡೋಕಿರೋನೇ ರಮೇಶ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನನ್ನ ಕೆಪಾಸಿಟಿ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನೀವು ಇಷ್ಟೆಲ್ಲ ಹಾರಾಡಿದ್ರಿ, ಓಡಾಡಿದ್ರಿ, ಕೂಗಾಡಿದ್ರಿ. ನಾನು ಬಿಟ್ಟ ಅಸ್ತ್ರ ಅವನಿಗೆ ತಲುಪಿದೆ. ಡ್ಯಾಡ್, ಆದರೂ ತೇಜಸ್ಸು ನಿತ್ಯನ ಅಷ್ಟೊಂದು ಪ್ರೀತಿಸ್ತಾನೆ. ಹೌದು, ಅವ್ರ ಪ್ರೀತಿ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಎಷ್ಟೇ ಸ್ಟ್ರಾಂಗ್ ಆಗಿರಲಿ, ನಿತ್ಯ ಮೇಲೆ ತೇಜಸ್ಗೆ ಬೆಟ್ಟದಷ್ಟು ಪ್ರೀತಿ ಇರಲಿ. ಆದರೆ ಕೆಳಗಡೆ ಒಂದು ಕಲ್ಲು ಅಲ್ಲಾಡಿದ್ರೆ ಸಾಕು, ಮೇಲ್ಗಡೆಯಿಂದ ಬಂಡೆಗಳೆಲ್ಲ ಉರುಳಿ ಬೀಳ್ತಾವೆ. ನಿತ್ಯ ಹೊಟ್ಟೆಲಿರೋದು ಕರ್ಣನ್ ಮಗು ಅಂತಂದ್ರೆ ತೇಜಸ್ ನಂಬ್ತಾನ? ಅಲ್ಲ ಡ್ಯಾಡ್, ನಿನ್ನೆ ಮೊನ್ನೆ ಬಂದಿದ್ದ ಕರ್ಣನ ನಿತ್ಯ ಒಪ್ಕೋತಾಳೆ ಅಂತ ತೇಜಸ್ಗೆ ಅನ್ಸುತ್ತಾ? ಇಲ್ಲೇ ನಾವು ಆಟ ಆಡಬೇಕಾಗಿರೋದು. ಹೆಂಡತಿ ಅಂತ ಎಲ್ಲರ ಎದುರಿಗೂ ಒಪ್ಕೊಂಡು ಇಷ್ಟು ದಿವಸ ಒಂದೇ ರೂಮ್ನಲ್ಲಿದ್ರಲ್ಲ, ಏನಾದರೂ ಆಗಿರ್ಬೇಕಲ್ವ? ಈ ಅನುಮಾನ ಅವನಿಗೆ ಸದಾ ಕಾಲ ಯಾವತ್ತೂ ಅವನ ಮನಸ್ಸಿನ ಮೂಲೆಯಲ್ಲಿದ್ದೇ ಇರುತ್ತೆ. ಅದು ಅಲ್ಲದೆ ನಿತ್ಯ ಈಗ ಪ್ರೆಗ್ನೆಂಟು. ಅದು ಯಾವಾಗ? ಮದುವೆ ಮನೆಯಿಂದ ಓಡಿ ಹೋದ ಮೇಲೆ ಗೊತ್ತಾಗಿದೆ. ಅಂದರೆ ಅನುಮಾನ ಬರೋದು ಯಾರ ಮೇಲೆ? ಎಲ್ಲರ ಎದುರು ಗಂಡ ಅಂತ ಅನ್ನಿಸ್ಕೊಂಡವನ ಮೇಲೆ ತಾನೆ.
ಆದ್ರೆ ಅವ್ರಿಬ್ಬರ ಮಧ್ಯ ಏನು ನಡೆದಿಲ್ಲ ಅಂತ ನಿತ್ಯ ಆಗ್ಲೇ ಹೇಳಾಯ್ತಲ್ಲ. ಅವನು ಹೇಳಿದ್ರೆ ಇವನು ನಂಬಿಡ್ತಾನ? ಅನುಮಾನ ಅನ್ನೋದು ಒಂದು ದೊಡ್ಡ ರೋಗ. ಅದು ಬೆಳೆಯುತ್ತೆ ಬೆಳೆಯುತ್ತೆ ಬೆಳೆಯುತ್ತೆ, ಬೃಹದಾಕಾರವಾಗಿ ಬೆಳೆಯುತ್ತೆ. ಅದಕ್ಕೊಂದು ಸಣ್ಣ ಕಿಡಿ ಸಾಕು. ತೇಜಸ್ ಇದನ್ನೆಲ್ಲ ನಂಬಕ್ ಚಾನ್ಸೇ ಇಲ್ಲ. ಅವ್ನು ಹೇಗೆ ನಂದಾಡಿದನ್ನ? ಚಾನ್ಸೇ ಇಲ್ಲ. ಇದೆಲ್ಲ ಮಾಡ್ತಿರೋದು ನಾನೇ, ನಿನ್ನ ಯಾಮರ್ಸಿದ್ದು ನಾನೇ, ನಿನ್ನ ಕಿಡ್ನಾಪ್ ಮಾಡಿ ನಿನ್ನ ಹೆಸರಿಗೆ ಮಸಿ ಬಳ್ದು ನಿನ್ ಸುತ್ತ ಸಾವಿರಾರು ಕತೆ ಕಟ್ಟಿದ್ ನಾನೇ. ಆದ್ರೆ ನೀನ್ ಇದನ್ನ ಬಾಯ್ ಬಡ್ಕೊಂಡು ಹೇಳಿದ್ರು ಯಾರು ನಂಬಲ್ಲ. ನಿಂಗೆಲ್ಲ ಗೊತ್ತಿದ್ರು ಇಷ್ಟ್ ದಿನ ನನ್ನ ಜೊತೆ ಇದ್ದೋಳ್ ಜೊತೆ ನೀನ್ ಮದ್ವೆ ಆಗ್ಲೇಬೇಕು. ಅವಳ ಹೊಟ್ಟೆಲಿರೋ ನನ್ ಮಗುಗೆ ಅಪ್ಪನೂ ಆಗ್ಬೇಕು. ಕರ್ಣ ಇದನ್ನೆಲ್ಲ ಕರ್ಣ ಹೇಳಿದ್ದ? ಯಾರು ಹೇಳಿದ್ರು? ಕರ್ಣ ಹೇಳ್ದ ಅಂತ. ಡ್ಯಾಡ್, ಇದು ಅವಂದೇ ವಾಯ್ಸು. ಡಾಕ್ಟ್ರು ಓದಿದ್ದೆಲ್ಲ ವೇಸ್ಟ್ ಕಣ ನೀನು. ನೀನೇನು ಅಪ್ಡೇಟೇ ಆಗಿಲ್ವಲ್ಲೋ. ಈಗ AI ಯುಗ. ಯಾರ್ದೋ ಮುಖನ ಇನ್ಯಾರ್ದೋ ಮುಖ ಅಂತ ಮಾಡ್ಬೋದು, ಯಾರ್ದೋ ದನಿನ ಇನ್ಯಾರ್ದೋ ದನಿ ಅಂತ ಪ್ರೂವ್ ಮಾಡ್ಬೋದು. ಈ ಒಂದು ಸಣ್ಣ ವಾಯ್ಸನ್ನ ಮಾರ್ಕ್ ಮಾಡೋಕ್ಕಾಗಲ್ಲೇನಾ? ಅಣ್ಣ ಬ್ರಿಲಿಯಂಟ್. ಮೈ ಗಾಡ್ ಡ್ಯಾಡ್, ಇದನ್ನ ತೇಜಸ್ ಕೇಳಿಸ್ಕೊಂಡ. ಅವನು ಕಳಿಸಿದ್ದೀನಿ. ಇದೊಂದು ಸಣ್ಣ ಕಿಡಿ ಅವನ ಮನಸ್ಸಿನಲ್ಲಿ ಬೆಂಕಿಯಾಗಿ ದಗ 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 ಉರಿಯುತ್ತೆ. ತೇಜಸ್ ನೋಡಿ, ನನ್ನ ಮಾತು ನಂಬಿ. ಮತ್ತೆ ಮತ್ತೆ ಯಾರು ಡಿಸ್ಟರ್ಬ್ ಮಾಡಬೇಕು ಅಂತ ಇದೆಲ್ಲ ಮಾಡಿಸ್ತಿದ್ದಾರೆ. ನಿತ್ಯ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ. ಈಗಾಗಿರೋದೆಲ್ಲ ಮರೆತು ಪ್ಲೀಸ್ ಈ ಮದುವೆ ಮುಂದುವರಿಸಿ. ಅಬ್ಬಬ್ಬಬ್ಬಬ್ಬ, ಮೆಚ್ಚಿದೆ ಕಣೋ, ಮೆಚ್ಚಿದೆ ನಿನ್ ಬುದ್ಧಿವಂತಿಕೆನ. ನೀವಿಬ್ರು ಸೇರಿ ನನ್ನನ್ನ ದಡ್ಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀರಲ್ವಾ? ನನಗೆ ನಿನ್ನ ಪ್ರತಿ ಮಾತು ಸರಿಯಾಗಿ ನೆನಪಿದೆ ಕರ್ಣ. ನಾನ್ ದಡ್ಡ ಅಲ್ಲ. ಬೆಳಿಗ್ಗೆ ತಿಂಡಿ ತಿನ್ನುವಾಗ ರಾತ್ರಿ ಅಡುಗೆ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತಾ? ಗುಟ್ಟಾಗೆ ಇರಬೇಕು. ಸರ್ಪ್ರೈಸ್. ಅವತ್ತು ನನಗೆ ಆ ಮಾತು ಅರ್ಥ ಆಗಿಲ್ದಿರ್ಬೋದು, ಆದ್ರೆ ಈಗೆಲ್ಲ ಅರ್ಥ ಆಗಿದೆ.